ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಿಶೇಷ ಹಾಗೂ ಅಪರೂಪದ ಹೂ ಬಿಳಿಯೆಕ್ಕ. ಬಿಳಿಯೆಕ್ಕವನ್ನು ಸಾಮಾನ್ಯವಾಗಿ ಶಿವನ ಆರಾಧನೆಗೆ ಬಳಸಲಾಗುವುದು. ಧಾರ್ಮಿಕ ಚಟುವಟಿಕೆಗೆ ಹೊರತಾಗಿ ತಂತ್ರವಿದ್ಯೆಯಲ್ಲಿಯೂ ಬಳಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಕೆಲವು ಗಿಡ ಮರಗಳಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಗಿಡಗಳು ದೇವರ ಪ್ರತಿರೂಪ ಎಂದು ಸಹ ನಂಬಲಾಗುವುದು. ಅಂತಹ ಪವಿತ್ರ ಸಸ್ಯಗಳು ದೇವರಿಗೂ ಅತ್ಯಂತ ಪ್ರಿಯವಾಗಿರುತ್ತವೆ. ವಿಶೇಷವಾದ ಸಸ್ಯಗಳು ಧಾರ್ಮಿಕ ಹಿನ್ನೆಲೆಯಿಂದ ಶ್ರೇಷ್ಠತೆಯನ್ನು ಪಡೆದುಕೊಂಡರೆ ವೈದ್ಯಕೀಯ ಶಾಸ್ತ್ರದಲ್ಲೂ ಉತ್ತಮ ಔಷಧೀಯ ಗುಣಗಳನ್ನು ಒಳಗೊಂಡಿರುತ್ತವೆ. ಅಂತಹ ಒಂದು ಶ್ರೇಷ್ಠ ಶಕ್ತಿಯನ್ನು ಹೊಂದಿರುವ ಸಸ್ಯಗಳಲ್ಲಿ ಎಕ್ಕದ ಗಿಡವೂ ಒಂದು. ಇಂದು ನಾವು ನಿಮಗೆ ಹೇಳಲಿರುವ ವಿಷಯ ಬಹಳ ವಿಶೇಷವಾದದ್ದು. ಆಧ್ಯಾತ್ಮಿಕ ಮಹತ್ವ ಇರುವುದು ಮತ್ತು ಹಲವರಿಗೆ ತಿಳಿಯದ ರಹಸ್ಯ ಪರಿಹಾರ ವಿಧಾನ. ನೀವು ಯಾರನ್ನಾದರೂ ತುಂಬ ಪ್ರೀತಿಸುತ್ತಿದ್ದೀರಾ, ನಿಮ್ಮ ಮಾತು ಕೇಳದೆ ದೂರವಾಗಿರುವವರನ್ನು ಮತ್ತೆ ನಿಮ್ಮತ್ತ ತಿರುಗಿಸಿಕೊಳ್ಳಬೇಕೆಂದು ಬಯಸುತ್ತಿದ್ದೀರಾ, ಎಷ್ಟು ಹಠಮಾರಿ ಸ್ವಭಾವದವರಾದರೂ ನಿಮ್ಮ ಮಾತು ಕೇಳಬೇಕು ಅಂದುಕೊಳ್ಳುತ್ತಿದ್ದೀರಾ, ಹಾಗಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾಕೆಂದರೆ ಇಂದು ನಾವು ತಿಳಿದುಕೊಳ್ಳೋದು ಎಕ್ಕದ ಗಿಡದ ಬಳಿ ಮಾಡುವ ಅತ್ಯಂತ ಶಕ್ತಿಶಾಲಿ ಪರಿಹಾರದ ವಿಧಾನದ ಬಗ್ಗೆ. ವಿಡಿಯೋ ಮುಂದುವರಿಸುವ ಮುಂಚೆ ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಿರಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನಷ್ಟು ಜನರಿಗೆ ತಲುಪಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ಚಾನಲ್ಗೆ ಪ್ರೇರಣೆ ಕೊಡುತ್ತದೆ. ಹಾಗೆ ವಿಡಿಯೋ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಾವು ಎಕ್ಕದ ಗಿಡದ ಆಧ್ಯಾತ್ಮಿಕ ಮಹತ್ವದ ಬಗ್ಗೆ ನೋಡೋಣ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಕೆಲವು ಮರಗಳು ಮತ್ತು ಗಿಡಗಳಿಗೆ ವಿಶೇಷ ದೈವಿಕ ಹಾಗೂ ಪ್ರಕೃತಿ ಶಕ್ತಿಗಳು ತುಂಬಿರುತ್ತವೆ. ಎಕ್ಕದ ಗಿಡ ಅಂತ ಶಕ್ತಿಯುತ ಸಸ್ಯಗಳಲ್ಲಿ ಒಂದು ಎಂದು ಪರಿಹಾರ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಎಕ್ಕದ ಗಿಡ ಅತ್ಯಂತ ಶಕ್ತಿಯುತ ಸಸ್ಯಗಳಲ್ಲಿ ಒಂದು ಎಂದು ಪರಿಹಾರ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಎಕ್ಕದ ಗಿಡದ ಬಳಿ ಮಾಡುವ ಪರಿಹಾರಗಳು ಬಹುತೇಕ ಸಂದರ್ಭಗಳಲ್ಲಿ ಉತ್ತಮ ಫಲ ನೀಡುತ್ತವೆ ಎಂದು ಪರಂಪರೆಯಿಂದ ನಂಬಿಕೆ ಇದೆ. ಇದರಲ್ಲಿ ಅತೀಂದ್ರಿಯ ಶಕ್ತಿ ಅಧಿಕವಾಗಿದೆ ಎಂದು ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಭೂಮಿಯ ಮೇಲಿರುವ ಪ್ರತಿಯೊಂದು ಸಸ್ಯಕ್ಕೂ ಪ್ರಕೃತಿ ಶಕ್ತಿ, ದೈವಿಕ ಶಕ್ತಿ ಇವೆರಡೂ ಕೂಡ ಇರುತ್ತವೆ. ಹಾಗಾಗಿ ಪ್ರತಿಯೊಂದು ಸಸ್ಯವು ಮಾನವನಿಗೆ ಯಾವುದಾದರೂ ರೀತಿಯಲ್ಲಿ ಉಪಯೋಗವಾಗುತ್ತದೆ. ಎಕ್ಕದ ಗಿಡವು ಅದರಲ್ಲಿ ಅತ್ಯಂತ ವಿಶೇಷವಾದದ್ದು. ಎಕ್ಕದ ಗಿಡದಲ್ಲಿ ಸಾಮಾನ್ಯವಾಗಿ ಎರಡು ವಿಧಾನ ಕಾಣಿಸಿಕೊಳ್ಳುತ್ತದೆ. ಬಿಳಿ ಹೂ ಬರುವಂತಹ ಎಕ್ಕದ ಗಿಡ, ನೇರಳೆ ಅಥವಾ ವೈಲೆಟ್ ಬಣ್ಣದ ಹೂ ಬರುವ ಎಕ್ಕದ ಗಿಡ. ಯಾವ ಎಕ್ಕದ ಗಿಡವಾದರೂ ಈ ಪರಿಹಾರಕ್ಕೆ ಬಳಸಬಹುದು. ಯಾವ ಸಂದರ್ಭಗಳಲ್ಲಿ ಈ ಪರಿಹಾರ ಮಾಡಬಹುದು ಅಂತ ನೋಡೋಣ. ಈ ಪರಿಹಾರವನ್ನು ಇಷ್ಟಪಡುವ ವ್ಯಕ್ತಿ ದೂರವಾದರೆ ಮಾಡಬಹುದು. ನಿಮ್ಮ ಮಾತು ಕೇಳದೇ ಇದ್ದಾಗ ಮಾಡಬಹುದು. ನಿಮ್ಮನ್ನು ಗೌರವಿಸದೇ ಇದ್ದಾಗ ಮಾಡಬಹುದು. ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದರೆ ಮಾಡಬಹುದು. ಕೆಲ ದಿನ ಚೆನ್ನಾಗಿ ಮಾತನಾಡಿ ನಂತರ ದೂರಾದಾಗ ಮಾಡಬಹುದು. ಮೂರನೇ ವ್ಯಕ್ತಿಯ ಕಾರಣದಿಂದ ನಿಮ್ಮ ಸಂಬಂಧ ಹಾಳಾಗಿದ್ದರೆ ಮಾಡಬಹುದು. ಗಂಡ ಹೆಂಡತಿ ನಡುವೆ ಜಗಳ ಹೆಚ್ಚಾದಾಗ ಮಾಡಬಹುದು. ಗಂಡ ಹೆಂಡತಿಯ ಮಾತು ಕೇಳದಿದ್ದಾಗ ಮಾಡಬಹುದು. ಹೆಂಡತಿ ಗಂಡನನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಮಾಡಬಹುದು. ಪ್ರೇಮಿಗಳ ನಡುವೆ ಡಿಸ್ಟರ್ಬೆನ್ಸ್ ಇದ್ದರೆ ಮಾಡಬಹುದು. ಈಗ ಗ್ರಹಸ್ಥಿತಿ ಮತ್ತು ಎಕ್ಕದ ಗಿಡದ ಪರಿಹಾರದ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ಪರಿಹಾರಗಳು ಗ್ರಹಗಳ ಅನುಕೂಲತೆಗೆ ಅವಲಂಬಿತವಾಗಿರುತ್ತವೆ. ಗ್ರಹಗಳು ಅನುಕೂಲವಾಗಿದ್ದರೆ ಫಲ ಬೇಗ ಬರುತ್ತದೆ. ಅನುಕೂಲ ಇಲ್ಲ ಅಂದರೆ ವಿಳಂಬವಾಗಬಹುದು ಅಥವಾ ಕೆಲವೊಮ್ಮೆ ಫಲ ಕಡಿಮೆ ಸಿಗಬಹುದು. ಆದರೆ ಎಕ್ಕದ ಗಿಡದ ಬಳಿ ಮಾಡುವ ಈ ಪರಿಹಾರ ಗ್ರಹ ಅನುಕೂಲತೆ ಕಡಿಮೆ ಇದ್ದರೂ ಸಹ ಫಲವನ್ನು ನೀಡುತ್ತದೆ ಅನ್ನೋ ನಂಬಿಕೆ ಇದೆ. ಕೆಲವರಿಗೆ ಇದು ಕೆಲವು ಗಂಟೆಗಳಲ್ಲೇ ಫಲ ಸಿಗುತ್ತದೆ. ಕೆಲವರಿಗೆ 7ರಿಂದ 10 ದಿನಗಳಲ್ಲಿ ಫಲ ಸಿಗುತ್ತದೆ. ಆದರೆ ಫಲ ಖಚಿತವಾಗಿ ಸಿಗುತ್ತದೆ ಎಂದು ಪರಂಪರೆಯ ನಂಬಿಕೆ. ಈ ಪರಿಹಾರ ಮಾಡಲು ನಮಗೆ ಬೇಕಾಗಿರುವುದು ಒಂದೇ ಒಂದು ಪದಾರ್ಥ. ಈ ಪರಿಹಾರ ತುಂಬ ಸರಳ ಮತ್ತು ಎಲ್ಲರಿಗೂ ಲಭ್ಯ. ಇದಕ್ಕೆ ಬೇಕಾಗುವುದು ಸಾಸಿವೆ. ಸಾಸಿವೆಯಲ್ಲಿ 2 ವಿಧ ಇದೆ, ಕಪ್ಪು ಸಾಸಿವೆ ಮತ್ತು ಹಳದಿ ಸಾಸಿವೆ. ಹಳದಿ ಸಾಸಿವೆ ಸಿಕ್ಕರೆ ಅತ್ಯುತ್ತಮ. ಸಿಗದಿದ್ದರೆ ಕಪ್ಪು ಸಾಸಿವೆ ಕೂಡ ಬಳಸಬಹುದು. ಅರ್ಧ ಚಮಚ ಅಥವಾ 1 ಚಮಚ ಸಾಸಿವೆ ಸಾಕು. ಪರಿಹಾರ ಶಾಸ್ತ್ರದಲ್ಲಿ ಸಾಸಿವೆಗೆ ಅತೀಂದ್ರಿಯ ಶಕ್ತಿ ಇದೆ ಎಂದು ಹೇಳಲಾಗಿದೆ. ಈ ಪರಿಹಾರ ಮಾಡಲು ಸಮಯ ಮತ್ತು ನಿಯಮಗಳನ್ನು ಮೊದಲು ತಿಳಿದುಕೊಳ್ಳಬೇಕು. ಈ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಮೊದಲು ಸ್ನಾನ ಮಾಡಿರಬೇಕು. ಬೆಳಿಗ್ಗೆ ಅಥವಾ ಸಂಜೆ ಸಂಧ್ಯಾ ಕಾಲದಲ್ಲಿ ಈ ಪರಿಹಾರವನ್ನು ಮಾಡಬೇಕು. ಮಧ್ಯಾಹ್ನ 12ರಿಂದ 2ರ ನಡುವೆ ಮಾಡಬಾರದು. ಈ ದಿನ ನಾನ್ ವೆಜ್ ತಿನ್ನಬಾರದು. ಮಹಿಳೆಯರು ಮಾಸಿಕ ಧರ್ಮದ ಸಮಯದಲ್ಲಿ ಮಾಡಬಾರದು. ಒಬ್ಬ ವ್ಯಕ್ತಿಗಾಗಿ ಮಾತ್ರ ಸಂಕಲ್ಪವನ್ನು ಮಾಡಬೇಕು. ಹಾಗೆ ಈ ಪರಿಹಾರವನ್ನು ರಹಸ್ಯವಾಗಿ ಮಾಡಬೇಕು. ಪರಿಹಾರ ಮಾಡೋಕ್ಕೂ ಮುಂಚೆ ಅಥವಾ ಮಾಡಿದ ಮೇಲೂ ಕೂಡ ಯಾರಿಗೂ ಇದರ ಬಗ್ಗೆ ಹೇಳಬಾರದು.
ಇನ್ನು ಎಕ್ಕದ ಗಿಡದ ಬಳಿ ಮಾಡುವ ಈ ಪರಿಹಾರದ ವಿಧಾನವನ್ನು ತಿಳಿದುಕೊಳ್ಳೋಣ. ಈಗ ಗಮನವಿಟ್ಟು ಕೇಳಿಸಿಕೊಳ್ಳಿ. ಮೊದಲು ನೀವು ಎಕ್ಕದ ಗಿಡದ ಬಳಿ ಹೋಗಬೇಕು. ಅದು ಯಾವ ಎಕ್ಕದ ಗಿಡವಾದರೂ ಪರವಾಗಿಲ್ಲ. ಅಂದರೆ ಬಿಳಿ ಅಥವಾ ಪರ್ಪಲ್ ಹೂ ಬಿಡೋ ಯಾವ ಎಕ್ಕದ ಗಿಡವಾದರೂ ಓಕೆ. ನಂತರ ಮೊದಲು ನೀವು ಗಿಡಕ್ಕೆ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಬಳಿಕ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಓ ಪ್ರಕೃತಿ ದೇವಿ, ಓಂ ಪ್ರಕೃತಿ ತಾಯಿ, ಓಂ ಪವಿತ್ರ ವೃಕ್ಷವೇ, ನನ್ನ ಮನದಾಸೆ ನೆರವೇರಿಸು ಎಂದು ಕೇಳಿಕೊಳ್ಳಿ. ಸಾಸಿವೆಯನ್ನ ಎಡಗೈಯಲ್ಲಿ ಹಿಡಿದುಕೊಳ್ಳಿ. ನೀವು ಬಯಸುವ ವ್ಯಕ್ತಿಯ ಪೂರ್ಣ ಹೆಸರನ್ನ ಮನಸ್ಸಿನಲ್ಲಿ ಭಾವದಿಂದ ಹೇಳಿ. ಆ ವ್ಯಕ್ತಿ ಹುಡುಗ, ಹುಡುಗಿ, ಗಂಡ, ಹೆಂಡತಿ ಯಾರಾದರೂ ಇರಬಹುದು. ಈಗ ಈ ಮಂತ್ರವನ್ನ ಜಪಿಸಬೇಕು. ಓಂ ಹಂ ಫಟ್ ಸ್ವಾಹ, ಓಂ ಹಂ ಫಟ್ ಸ್ವಾಹ, ಓಂ ಹಂ ಫಟ್ ಸ್ವಾಹ. ಈ ಮಂತ್ರವನ್ನು 3 ಅಥವಾ 5 ಬಾರಿ ಜಪಿಸಿ ಸ್ಪಷ್ಟವಾಗಿ ನಂಬಿಕೆಯಿಂದ ಹೇಳಿ. ನಂತರ ಸಾಸಿವೆಯನ್ನು ನಿಮ್ಮ ತಲೆಯ ಸುತ್ತ 3 ಬಾರಿ ತಿರುಗಿಸಿ ಎಕ್ಕದ ಗಿಡದ ಬುಡದಲ್ಲಿ ಹಾಕಿ. ಗಿಡವನ್ನು ನೀವು ಮುಟ್ಟಬೇಕಾಗಿಲ್ಲ. ನೀವು ಸಾಸಿವೆ ಹಾಕಿದ ತಕ್ಷಣ ಗಿಡವನ್ನು ಹಿಂತಿರುಗಿ ನೋಡದೆ ಅಲ್ಲಿಂದ ಹೊರಟು ಬಿಡಿ. ಮನೆಗೆ ಹಿಂದಿರುಗಿದ ನಂತರ ಮನೆ ಒಳಗೆ ಹೋಗುವ ಮೊದಲು ಕೈಕಾಲು ಮುಖ ತೊಳೆಯಿರಿ. ನಂತರ ನಿಮ್ಮ ಕೆಲಸವನ್ನು ಮುಂದುವರಿಸಿ. ಈ ಪರಿಹಾರ ಮಾಡಿದ ವಿಷಯ ಯಾರಿಗೂ ಹೇಳಬೇಡಿ. ಈ ಫಲ ಯಾವ ರೀತಿ ನಿಮಗೆ ಕಾಣಿಸುತ್ತದೆ ಅಂದರೆ, ಈ ಪರಿಹಾರದ ಮಾಡಿದ ನಂತರ ಆ ವ್ಯಕ್ತಿ ನಿಮಗೆ ಕರೆ ಮಾಡಬಹುದು, ಮೆಸೇಜ್ ಕಳುಹಿಸಬಹುದು, ನಿಮ್ಮ ಕರೆ ಸ್ವೀಕರಿಸಬಹುದು, ಒಳ್ಳೆಯ ಪ್ರತಿಕ್ರಿಯೆ ಕೊಡಬಹುದು, ನಿಮ್ಮ ಹತ್ತಿರ ಮೃದುವರ್ತನೆ ತೋರಬಹುದು, ನಿಮ್ಮ ಮಾತು ಕೇಳಲು ಪ್ರಾರಂಭಿಸಬಹುದು. ಹಠಮಾರಿ ಸ್ವಭಾವದವರಿಗೂ ಮನಸ್ಸು ಬದಲಾಗುತ್ತದೆ ಎಂದು ನಂಬಲಾಗಿದೆ. ಇದು ರಹಸ್ಯ ಪರಿಹಾರ. ನೀವು ಮಾಡಿದ ವಿಚಾರವನ್ನು ಆ ವ್ಯಕ್ತಿಗೆ ಹೇಳಬಾರದು. ಫಲ ಬಂದ ನಂತರವೂ ಹೇಳಬಾರದು. ನೆನಪಿಟ್ಟುಕೊಳ್ಳಿ. ಈ ರೀತಿಯ ಆಧ್ಯಾತ್ಮಿಕ ಪರಿಹಾರಗಳನ್ನು ಒಳ್ಳೆಯ ಉದ್ದೇಶಕ್ಕಾಗಿ, ಸಂಬಂಧ ಸುಧಾರಣೆಗಾಗಿ, ಪರಸ್ಪರ ಗೌರವಕ್ಕಾಗಿ ಮಾತ್ರ ಬಳಸಿ. ಯಾರಿಗಾದರೂ ಹಾನಿ, ಬಲವಂತ ಅಥವಾ ಮಾನಸಿಕ ಒತ್ತಡ ಕೊಡಲು ಬಳಸಬಾರದು. ಇನ್ನು ಬೇಗನೆ ಫಲ ಬರಲು ಅಥವಾ ಹೆಚ್ಚು ಫಲ ಸಿಗಲು ಈ ಪರಿಹಾರ ಮಾಡುವ ಮೊದಲು 5 ನಿಮಿಷ ಧ್ಯಾನ ಮಾಡಿ. ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಕೋಪ ಇರಬಾರದು. ಆ ವ್ಯಕ್ತಿ ನಿಮ್ಮ ಜೊತೆ ಸಂತೋಷವಾಗಿರುವ ದೃಶ್ಯ ನೀವು ಮನಸ್ಸಿನಲ್ಲಿ ಕಲ್ಪಿಸಿ ನೋಡಿ. ಸಂಕಲ್ಪ ಸ್ಪಷ್ಟವಾಗಿರಲಿ. ಗಣೇಶ ಮತ್ತು ಬಿಳಿ ಎಕ್ಕದ ಗಿಡ. ಎಕ್ಕದ ಗಿಡ ಬೇರಿನಿಂದ ಮಾಡಿದ ಗಣೇಶನ ಮೂರ್ತಿಯು ಅತ್ಯಂತ ಶುಭ ಎಂದು ಪರಿಗಣಿಸಲಾಗುತ್ತದೆ. 2 ಅಥವಾ 3 ವರ್ಷಗಳ ಹಳೆಯದಾದ ಸಸ್ಯವನ್ನು ಎಚ್ಚರಿಕೆಯಿಂದ ಬೇರು ಸಹಿತ ಕೀಳಬೇಕು. ನಂತರ ಬಹಳ ನಾಜೂಕಿನಿಂದ ಗಣೇಶನ ವಿಗ್ರಹವನ್ನು ಕೆತ್ತಬೇಕಾಗುತ್ತದೆ. ಈ ಬೇರಿನಿಂದ ಮಾಡಿದ ಗಣೇಶನ ಮೂರ್ತಿಯನ್ನು ಶುಭ ಸಮಯದಲ್ಲಿ ದೇವರ ಪೀಠದಲ್ಲಿ ಸ್ಥಾಪಿಸಿ ಪೂಜೆ ಮಾಡಬೇಕು. ಆಗ ಜೀವನದಲ್ಲಿ ತ್ರಿಸುಖ ಅಥವಾ ಜೀವನದ ಎಲ್ಲ ಸಂತೋಷಗಳು ಲಭ್ಯವಾಗುತ್ತವೆ ಎಂದು ಹೇಳಲಾಗುವುದು. ಗಣೇಶನ ಮೂರ್ತಿಗೆ ಕೆಂಪು ಬಟ್ಟೆ ಧರಿಸಿ, ಕೆಂಪು ಹೂ, ಕೆಂಪು ಶ್ರೀಗಂಧದ ಲೇಪನ ಮತ್ತು ಕೆಂಪು ರತ್ನಗಳನ್ನು ಅರ್ಪಿಸಬೇಕು. ಬೆಲ್ಲದಿಂದ ಮಾಡಿದ ಲಡ್ಡುಗಳನ್ನು ನೈವೇದ್ಯಕ್ಕೆ ಇಡಬೇಕು. ನಂತರ ಗಣೇಶನಿಗೆ ಹೇಳುವ ಓಂ ವಕ್ರತುಂಡಾಯ ಹಂ ಮಂತ್ರವನ್ನು ಪಠಿಸಬೇಕು. ಈ ರೀತಿಯಾಗಿ ಗಣೇಶನನ್ನು ಆರಾಧಿಸುವುದರಿಂದ ಗಣೇಶನು ಜೀವನದಲ್ಲಿ ಸಂತೋಷವನ್ನು ನೀಡುವನು. ಬಿಳಿ ಎಕ್ಕದ ಸಸ್ಯಕ್ಕೆ ಪ್ರಾರ್ಥನೆ ಸಲ್ಲಿಸಿ. ನಿತ್ಯವೂ ನೀವು ಬಿಳಿ ಎಕ್ಕದ ಗಿಡಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿ. ಇಲ್ಲವಾದರೆ ಬಿಳಿ ಎಕ್ಕದ ಸಸ್ಯದ ಕೆಳಗೆ ಕುಳಿತು ಪ್ರಾರ್ಥನೆ ಮಾಡಿ. ನೀವು ಮಾಡುವ ಪ್ರಾರ್ಥನೆಗೆ ಬೇಗ ಫಲವನ್ನು ಪಡೆದುಕೊಳ್ಳುವಿರಿ. ಈ ಗಿಡದ ಮುಂದೆ ಅಥವಾ ಕೆಳಗೆ ಕುಳಿತು ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಹೇಳಿದರೆ ನೀವು ಬಯಸುವ ಪ್ರತಿಯೊಂದು ಕ್ಷೇತ್ರದಲ್ಲೂ ವಿಶೇಷವಾದ ಯಶಸ್ಸನ್ನು ಸಾಧಿಸಬಹುದು. ಎಕ್ಕ ಗಿಡದ ತಿಲಕ. ಬಿಳಿ ಎಕ್ಕದ ಗಿಡದ ಬೇರನ್ನು ರುಬ್ಬಿಕೊಂಡು ಪೇಸ್ಟ್ ತಯಾರಿಸಿಕೊಳ್ಳಿ. ನಂತರ ಆ ಪೇಸ್ಟನ್ನು ತಿಲಕದ ರೂಪದಲ್ಲಿ ನಿತ್ಯವೂ ಅನ್ವಯಿಸಿಕೊಳ್ಳಿ. ಆಗ ನೀವು ಹೆಚ್ಚಿನ ಜನರನ್ನು ಆಕರ್ಷಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಅಂತೆಯೇ ಯಾರೂ ಸಹ ನಿಮ್ಮನ್ನು ತಿರಸ್ಕರಿಸಲು ಇಷ್ಟಪಡುವುದಿಲ್ಲ. ಎಕ್ಕದ ಭಸ್ಮ. ಬೆಂಕಿಯ ಕುಂಡದಲ್ಲಿ ಒಂದು ಸಣ್ಣ ಶಂಖ ಮತ್ತು ಬಿಳಿ ಎಕ್ಕದ ಬೇರನ್ನು ಹಾಕಿ ನಂತರ ಆ ಭಸ್ಮವನ್ನು ಸಂಗ್ರಹಿಸಿ ಇಟ್ಟುಕೊಂಡ ಭಸ್ಮವನ್ನು ನಿತ್ಯವೂ ತಿಲಕದ ರೂಪದಲ್ಲಿ ಧರಿಸಿ. ಆಗ ನೀವು ಕೆಟ್ಟ ಅದೃಷ್ಟ ಹಾಗೂ ಕೆಟ್ಟ ಶಕ್ತಿ ಯಾವುದು ನಿಮ್ಮ ಬಳಿ ಸುಳಿಯದು. ಎಲ್ಲವೂ ದೂರ ಸರಿಯುತ್ತದೆ. ಶತ್ರುಗಳನ್ನು ಶಾಂತಗೊಳಿಸುವುದು. ಬಿಳಿ ಎಕ್ಕದ ಎಲೆಯ ಮೇಲೆ ಎಕ್ಕದ ಸಸ್ಯ ರಸವನ್ನು ಬಳಸಿ ಶತ್ರುವಿನ ಹೆಸರನ್ನು ಬರೆಯಿರಿ. ನಂತರ ಅದನ್ನು ಮಣ್ಣಿನೊಳಗೆ ಹೂಳಿಡಬೇಕು. ಆಗ ನಿಮ್ಮ ಶತ್ರುವು ನಿಮ್ಮ ತಂಟೆಗೆ ಬರುವುದಿಲ್ಲ. ಇಲ್ಲವೇ ಎಲೆಯ ಮೇಲೆ ಹೆಸರನ್ನು ಬರೆದು ಹರಿವ ನೀರಿನಲ್ಲಿ ಬಿಡಿ. ಆಗ ನಿಮ್ಮ ಶತ್ರು ನಿಮ್ಮನ್ನು ಬಿಟ್ಟು ಬೇರೆಡೆಗೆ ಹೋಗುತ್ತಾನೆ. ಎಕ್ಕದ ಬೀಜದ ಹತ್ತಿ. ಎಕ್ಕದ ಬೀಜದ ಒಳಗೆ ಇರುವ ಹತ್ತಿಯನ್ನು ತೆಗೆದುಕೊಂಡು ಬತ್ತಿಯನ್ನು ಮಾಡಿ ನಂತರ ಅದನ್ನು ದೇವರ ದೀಪ ಮತ್ತು ಲಕ್ಷ್ಮೀದೇವಿಯ ಪೂಜೆಗೆ
ವಿಶೇಷ ಬತ್ತಿಯನ್ನಾಗಿ ಬಳಸಿ. ಇದರಿಂದಾಗಿ ಆರತಿ ಹಾಗೂ ದೀಪವನ್ನು ಬೆಳಗುವುದರಿಂದ ಲಕ್ಷ್ಮಿಯು ಅತ್ಯಂತ ಸಂತೋಷದಿಂದ ಆಶೀರ್ವಾದ ಮಾಡುವಳು. ದುಷ್ಟಶಕ್ತಿಯಿಂದ ಮಗುವನ್ನು ರಕ್ಷಿಸಲು, ಮಕ್ಕಳನ್ನು ದುಷ್ಟಶಕ್ತಿಯ ದೃಷ್ಟಿಯಿಂದ ಪಾರು ಮಾಡಲು ಬಿಳಿ ಎಕ್ಕ ವಿಶೇಷವಾದ ಸಹಾಯ ಮಾಡುವುದು. ಒಂದು ಬಟ್ಟೆಯ ಚೀಲದಲ್ಲಿ ಬಿಳಿ ಎಕ್ಕ ಸಸ್ಯದ ಬೇರು, ಬೆಳ್ಳುಳ್ಳಿ, ಬಿಳಿ ಹರಳು ಮತ್ತು ನವಿಲು ಗರಿಯನ್ನು ಇಡಿ. ನಂತರ ಆ ಚೀಲವನ್ನು ಸೂಕ್ತ ಜಾಗದಲ್ಲಿರಿಸಿ. ಹೀಗೆ ಮಾಡೋದ್ರಿಂದ ಮಕ್ಕಳು ಯಾವುದೇ ಕೆಟ್ಟ ಶಕ್ತಿಯ ಕಣ್ಣುಗಳಿಗೆ ಗುರಿಯಾಗುವುದಿಲ್ಲ, ದುಸ್ವಪ್ನಗಳಿಗೆ ಅಥವಾ ಅನಗತ್ಯವಾಗಿ ಹೆದರುವುದಿಲ್ಲ. ಸುರಕ್ಷಿತ ಪ್ರಯಾಣಕ್ಕೆ. ಪ್ರಯಾಣದ ಸಮಯದಲ್ಲಿ ನೀವು ಬಿಳಿ ಎಕ್ಕದ ಬೇರನ್ನು ನಿಮ್ಮ ಬಳಿ ಇಟ್ಟುಕೊಂಡ್ರೆ ಅಪಘಾತದ ಭಯ ಇರುವುದಿಲ್ಲ. ಪ್ರಯಾಣವು ಸುಖಕರವಾಗಿರುತ್ತದೆ. ಪ್ರಯಾಣದ ಸಂದರ್ಭದಲ್ಲಿ ಅಪಘಾತದ ಭಯದಿಂದ ಮುಕ್ತಿ ಹೊಂದಲು ನೀವು ಓಂ ನಮೋ ಅಗ್ನಿರೂಪಾಯ ಹ್ರೀಂ ನಮಃ ಎಂದು ಜಪಿಸಬೇಕು. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ತಪ್ಪದೆ ಬೆಲ್ ಐಕಾನನ್ನು ಒತ್ತಿ. ಈ ಭೂಮಿಯ ಮೇಲೆ ಅನೇಕ ಅದ್ಭುತ ಸಸ್ಯಗಳಿವೆ. ಅವುಗಳಲ್ಲಿ ಪ್ರತಿಯೊಂದು ಒಂದಲ್ಲ ಒಂದು ವಿಶೇಷತೆಯನ್ನು ಹೊಂದಿವೆ. ವಾಸ್ತವವಾಗಿ ಭೂಮಿಯ ಮೇಲೆ ನಿಷ್ಪ್ರಯೋಜಕ ಸಸ್ಯ ಎಂದು ಯಾವುದೂ ಇಲ್ಲ. ಯಾವುದಕ್ಕೆ ಯಾವುದು ಉಪಯೋಗವಾಗುತ್ತದೆ, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಎಂದು ತಿಳಿಯದೆ ನಾವು ಅದನ್ನು ಕಳೆಗಿಡವೆಂದು ನೋಡುತ್ತೇವೆ. ಆದರೆ ಆ ಗಿಡವನ್ನು ಹೇಗೆ ಬಳಸಬೇಕೆಂದು ತಿಳಿದರೆ ಒಂದು ಸಾಮಾನ್ಯ ಗಿಡವು ನಮ್ಮ ಆರೋಗ್ಯಕ್ಕೆ ರಕ್ಷೆಯಾಗಿ ನಿಲ್ಲುವ ಶಕ್ತಿಶಾಲಿ ಔಷಧಿಯಾಗಿ ಬದಲಾಗುತ್ತದೆ. ಇಂದು ನಾವು ರಸ್ತೆಗಳ ಪಕ್ಕದಲ್ಲಿ, ಹೊಲಗಳ ಬೇಲಿಗಳ ಉದ್ದಕ್ಕೂ, ಪಾಳುಬಿದ್ದ ಪ್ರದೇಶಗಳಲ್ಲಿ 100 ಸಂಖ್ಯೆಯಲ್ಲಿ ಹೇರಳವಾಗಿ ಕಂಡುಬರುವ ಒಂದು ವಿಶೇಷವಾದ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ಬೇಲಿಯ ಹೂಗಳ ಗಿಡ. ಇದನ್ನು ವೈಜ್ಞಾನಿಕವಾಗಿ ಲಂಟಾನ ಕ್ಯಾಮರಾ ಎಂದು ಕರೆಯುತ್ತಾರೆ. ಲಂಟಾನಾದ ಮುಖ್ಯ ಲಕ್ಷಣಗಳು. ಲಂಟಾನ ಎಂಬುದು ಒಂದು ನಿತ್ಯ ಹರಿದ್ವರ್ಣ ಪೊದೆ ಸಸ್ಯ. ಇದು ಶೀತ ವಾತಾವರಣದಲ್ಲಿ ವಾರ್ಷಿಕ ಸಸ್ಯವಾಗಿ ವರ್ತಿಸಬಹುದು. ಅದರ ಹೂಗಳನ್ನು ಗೊಂಚಲುಗಳಲ್ಲಿ ಗುಂಪು ಮಾಡಲಾಗಿದೆ. ಸಾಮಾನ್ಯವಾಗಿ ಹಳದಿ, ಗುಲಾಬಿ, ಕಿತ್ತಳೆ ಮತ್ತು ನೇರಳೆ ಬಣ್ಣಗಳಂಥ ರೋಮಾಂಚಕ ಬಣ್ಣಗಳ ಮಿಶ್ರಣವನ್ನು ಪ್ರಸ್ತುತಪಡಿಸುತ್ತದೆ. ಪ್ರತಿಯೊಂದು ಹೂ ಕೊಳವೆಯ ಆಕಾರವಾಗಿದ್ದು ಪರಾಗಸ್ಪರ್ಶಗಳಿಗೆ ಆಕರ್ಷಕ ಆಯ್ಕೆಯಾಗಿದೆ. ಇದರ ಎಲೆಗಳು ವಿಶಿಷ್ಟ ಪರಿಮಳ ಮತ್ತು ಅದರ ಕಣ್ಣುಗಳು ಹಸಿರಾಗಿರುವ ಮಕ್ಕಳು ಮತ್ತು ಸಾಕು ಪ್ರಾಣಿಗಳಿಗೆ ವಿಷಕಾರಿಯಾಗಬಹುದು. ಆಯುರ್ವೇದ ಶಾಸ್ತ್ರವು ಈ ಗಿಡ ಪ್ರತಿಯೊಂದು ಭಾಗವು, ಅದರ ಎಲೆಗಳು, ಹೂಗಳು, ಕಾಂಡ, ಬೇರುಗಳು ಎಲ್ಲವೂ ಯಾವುದೋ ಒಂದು ಔಷಧೀಯ ಗುಣವನ್ನು ಹೊಂದಿರುತ್ತದೆ ಎಂದು ಹೇಳುತ್ತವೆ. ಇದು ಕೇವಲ ಒಂದು ಕಳೆಗಿಡವಲ್ಲ, ಇದು ಅನೇಕ ಅದ್ಭುತ ಪ್ರಯೋಜನಗಳನ್ನು ನೀಡುವ ಒಂದು ಬಹುಮುಖಿ ಗಿಡ. ಈ ಅದ್ಭುತ ಸಸ್ಯವನ್ನು ಪ್ರದೇಶಕ್ಕೆ ಅನುಗುಣವಾಗಿ ಅದರ ವಿಶಿಷ್ಟ ಗುಣಲಕ್ಷಣಗಳ ಆಧಾರದ ಮೇಲೆ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಸುಂದರವಾದ ವರ್ಣರಂಜಿತ ಹೂವಿನ ಗೊಂಚಲುಗಳಿಂದಾಗಿ ಇದಕ್ಕೆ ನವರತ್ನಗಳ ಹೂಗಳೆಂಬ ಹೆಸರು ಬಂದಿದೆ. ಈ ಎಲ್ಲ ಹೆಸರುಗಳು ಈ ಸಸ್ಯದ ವಿಭಿನ್ನ ಗುಣಲಕ್ಷಣಗಳನ್ನು ಮತ್ತು ಜನರೊಂದಿಗೆ ಅದರ ಪರಿಚಯವನ್ನು ಸೂಚಿಸುತ್ತವೆ. ಇದು ವಾಸ್ತವವಾಗಿ ಇದು ಒಂದು ಪೊದೆ ಜಾತಿಯ ಸಸ್ಯ. ಇದು ನೆಲದಿಂದ ಅನೇಕ ಶಾಖೆಗಳಾಗಿ ಹರಡಿ ದಟ್ಟವಾಗಿ ಬೆಳೆಯುತ್ತದೆ. ಈ ಸಸ್ಯಗಳು ಹೊಲಗಳ ಸುತ್ತ ಬೇಲಿಯಂತೆ ಇದ್ದರೆ ಆ ಬೇಲಿಗಳಿಗೆ ಕೀಟಗಳ ಕಾಟ ಇರುವುದಿಲ್ಲ ಎಂದು ರೈತರು ಬಲವಾಗಿ ನಂಬುತ್ತಾರೆ. ಮತ್ತೆ ಈ ಸಸ್ಯದಿಂದ ಏನು ಮಾಡಿದರೆ ಲೆಕ್ಕವಿಲ್ಲದಷ್ಟು ಹಣ ಬರುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ಚಿನ್ನಕ್ಕಿಂತಲೂ ಅಮೂಲ್ಯವಾದ ಈ ಸಸ್ಯವು ಎಲ್ಲಿ ಕಂಡರೂ ಅದನ್ನು ಬಿಡಬೇಡಿ. ಲೆಕ್ಕವಿಲ್ಲದಷ್ಟು ಸಂಪತ್ತು ಬರುತ್ತದೆ ಎಂದು ಪರಿಹಾರ ಶಾಸ್ತ್ರ ಹೇಳುತ್ತದೆ. ಬೇಲಿಯ ಹೂಗಳ ಗಿಡಗಳು ರಸ್ತೆಗಳ 2 ಬದಿಗಳಲ್ಲಿರುವ ಖಾಲಿ ಜಾಗಗಳಲ್ಲಿ ಇವು ಚೆನ್ನಾಗಿ ಬೆಳೆಯುತ್ತವೆ. ಇವುಗಳ ಹೂಗಳು ನೋಡಿದ ತಕ್ಷಣ ಎಲ್ಲರನ್ನೂ ಆಕರ್ಷಿಸುತ್ತವೆ. ಒಂದೇ ಹೂವಿನ ಗುರುತುಗಳಲ್ಲಿ ಅನೇಕ ಬಣ್ಣಗಳ ಹೂಗಳಿರುವುದು ಈ ಗಿಡದ ವಿಶೇಷತೆ. ಈ ಬಣ್ಣದ ಹೂಗಳು ಮಕ್ಕಳನ್ನು ಬಹಳ ಆಕರ್ಷಿಸುತ್ತವೆ. ಮಕ್ಕಳು ಈ ಹೂಗಳಿಂದ ವಿವಿಧ ಆಟಗಳನ್ನು ಆಡುತ್ತಾರೆ. ಈ ಹೂಗಳು ನೋಡಲು ಬಹಳ ಸುಂದರವಾಗಿ ಕಾಣುತ್ತವೆ. ಗದ್ದೆಗಳಿಗೆ ರಕ್ಷಣೆಯಾಗಿ ಬೇಲಿಗಳಾಗಿ ಇವುಗಳನ್ನು ಬಳಸುತ್ತಾರೆ. ಈ ಹೂಗಳಲ್ಲಿರುವ ಜೇನನ್ನ ಪಕ್ಷಿಗಳು, ಜೇನುನೊಣಗಳು, ಚಿಟ್ಟೆಗಳು ಸೇವಿಸುತ್ತವೆ. ಚಿಟ್ಟೆಗಳು ಈ ಗಿಡದ ಮೇಲೆ ಕುಳಿತಾಗ ಆ ದೃಶ್ಯ
ನೋಡುವವರಿಗೆ ಬಹಳ ಸುಂದರವಾಗಿ ಕಾಣುತ್ತದೆ. ಈ ಸಸ್ಯಕ್ಕೆ ನಮ್ಮ ಪರಿಹಾರ ಶಾಸ್ತ್ರದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆಯ ದಿನ ಈ ಗಿಡದ ಸಣ್ಣ ಕೊಂಬೆಗಳನ್ನು ತಂದು ಮನೆಯ ಪ್ರವೇಶ ದ್ವಾರದಲ್ಲಿ ಕಟ್ಟೋದ್ರಿಂದ ಅಥವಾ ಮನೆಯ ಮುಂದೆ ಅಂದರೆ ಗೇಟ್ ಬಳಿ ಇಡುವುದರಿಂದ ನರದೋಷ, ಕೆಟ್ಟ ದೃಷ್ಟಿ ಅಥವಾ ಕೆಟ್ಟ ಶಕ್ತಿಗಳ ಪ್ರಭಾವ ದೂರವಾಗುತ್ತದೆ. ಮುಖ್ಯವಾಗಿ ನಕಾರಾತ್ಮಕ ಶಕ್ತಿಗಳಿಂದ ಮನೆಯನ್ನು ರಕ್ಷಿಸಲು ಈ ಕೊಂಬೆಗಳನ್ನು ರಕ್ಷಣಾ ಕವಚವೆಂದು ಪರಿಗಣಿಸಲಾಗುತ್ತದೆ. ಶತ್ರುಗಳಿಂದ ರಕ್ಷಣೆ ಪಡೆಯಲು ಈ ಸಸ್ಯದ ಬೇರನ್ನು ಸಂಗ್ರಹಿಸಿ ಆ ಬೇರನ್ನು ಸ್ವಚ್ಛವಾಗಿ ತೊಳೆದು ಧೂಪ ತೋರಿಸಿ ನಂತರ ಆ ಬೇರನ್ನು ತಾಯ್ತದಲ್ಲಿ ಇಟ್ಟು ಅದನ್ನು ಕುತ್ತಿಗೆಗೆ ಧರಿಸಿದರೆ ಶತ್ರುಗಳಿಂದ ರಕ್ಷಣೆ ಸಿಗುತ್ತದೆ. ಆದರೆ ಇದು ಬಹಳ ಗೌಪ್ಯವಾದ ವಿಧಾನವಾಗಿದ್ದರಿಂದ ಯಾರಿಗೂ ಹೇಳದೆ ಈ ತಾಯ್ತಗಳನ್ನು ಧರಿಸಬೇಕು. ಅದೇ ರೀತಿ ಚಿಕ್ಕ ಮಕ್ಕಳಿಗೆ ದೃಷ್ಟಿದೋಷ ತಗುಲಿದ್ರೆ ಈ ಗಿಡದ ಕಾಯಿಗಳನ್ನು ತಂದು ಆ ಕಾಯಿಗಳನ್ನು ಎಡಗೈಯಲ್ಲಿ ಹಿಡಿದುಕೊಂಡು ಆ ಕಾಯಿಗಳಿಂದ ದೃಷ್ಟಿ ತೆಗೆದು ನಂತರ ಅವುಗಳನ್ನು ಬೆಂಕಿಯಲ್ಲಿ ಹಾಕಬೇಕು. ಹೀಗೆ ಮಾಡಿದರೆ ದೃಷ್ಟಿದೋಷ ಸುಲಭವಾಗಿ ನಿವಾರಣೆಯಾಗುತ್ತದೆ. ಇನ್ನು ಧನಲಾಭವಾಗಬೇಕೆಂದು ಬಯಸುವವರು ಈ ಗಿಡದ ಹಣ್ಣಾದ ಕಾಯಿಗಳಿರುತ್ತವೆ ಅಲ್ಲವೇ, ಆ ಕಾಯಿಗಳನ್ನು ತಂದು ಆ ಕಾಯಿಗಳನ್ನು ತರಿತರಿಯಾಗಿ ಜಜ್ಜಿ ನೀರಿನಲ್ಲಿ ಬೆರೆಸಿ ಆ ನೀರಿಗೆ ಚಿಟಿಕೆ ಅರಿಶಿನ ಬೆರೆಸಿ ನಂತರ ಅವುಗಳನ್ನು ನಿಮ್ಮ ಮನೆಯ ಸುತ್ತಲೂ ರಕ್ಷಣೆಯಾಗಿ ಸಿಂಪಡಿಸಬೇಕು. ಹೀಗೆ ಸಿಂಪಡಿಸಿದರೆ ನಿಮ್ಮ ಮನೆಯಲ್ಲಿನ ದಾರಿದ್ರ್ಯವೆಲ್ಲವೂ ತಕ್ಷಣವೇ ಹೊರಟು ಹೋಗುತ್ತದೆ. ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಮನೆಯಲ್ಲಿ ಹಣ ಹೆಚ್ಚುತ್ತದೆ. ನಿಮ್ಮ ಮನೆಯ ಕಡೆಗೆ ಹಣ ಆಕರ್ಷಿತವಾಗುತ್ತದೆ. ಲೆಕ್ಕವಿಲ್ಲದಷ್ಟು ಸಂಪತ್ತು ಬಂದು ಸೇರುತ್ತದೆ. ಇವೆಲ್ಲವೂ ಶಾಸ್ತ್ರಗಳಲ್ಲಿ ಹೇಳಲಾದ ಪರಿಹಾರಗಳು. ಹೀಗೆ ಪರಿಹಾರಗಳ ದೃಷ್ಟಿಯಿಂದ ಮಾತ್ರವಲ್ಲ, ಆರೋಗ್ಯದ ದೃಷ್ಟಿಯಿಂದಲೂ ಈ ಬೇಲಿಯ ಹೂಗಳ ಗಿಡಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಮುಖ್ಯವಾಗಿ ಬುಡಕಟ್ಟು ಜನರು ಈ ಗಿಡಗಳನ್ನು ಔಷಧಿಯಾಗಿ ಹೆಚ್ಚಾಗಿ ಬಳಸುತ್ತಾರೆ. ಈ ಎಲೆಗಳು ನಮ್ಮ ಮನೆಯಲ್ಲಿ ಸೊಳ್ಳೆಗಳನ್ನು ಓಡಿಸುವ ಗುಣವನ್ನು ಸಹ ಹೊಂದಿವೆ. ಈ ಒಣಗಿದ ಎಲೆಗಳನ್ನು ನಾವು ಧೂಪದಂತೆ ಸುಟ್ಟರೆ ಆ ಹೊಗೆಗೆ ಸೊಳ್ಳೆಗಳು ಮನೆಯಿಂದ ಹೊರಗೆ ಓಡಿ ಹೋಗುತ್ತವೆ. ಇದಕ್ಕಾಗಿ ನೀವು ಒಣಗಿದ ಎಲೆಗಳನ್ನು ಸಂಗ್ರಹಿಸಬೇಕು ಅಥವಾ ಹಸಿ ಎಲೆಗಳನ್ನು ಚೆನ್ನಾಗಿ ಒಣಗಿಸಬೇಕು. ಎಲೆಗಳು ಸಂಪೂರ್ಣವಾಗಿ ಒಣಗಿದ ನಂತರ ಒಂದು ಹಿಡಿ ಎಲೆಗಳನ್ನು ಮಣ್ಣಿನ ಮಡಿಕೆಯಲ್ಲಿ ಹಾಕಿ ಅದರ ಮೇಲೆ ಒಂದು ಕರ್ಪೂರದ ಬಿಲ್ಲೆಯನ್ನು ಇಟ್ಟು ಸುಡಬೇಕು. ಅದರಿಂದ ಹೊಗೆ ಬರುತ್ತದೆ. ಈ ಹೊಗೆ ಬರುತ್ತಿರುವ ಮಡಕೆಯನ್ನು ಮನೆಯ ಮಧ್ಯದಲ್ಲಿಟ್ಟು ಬಾಗಿಲುಗಳು, ಕಿಟಕಿಗಳನ್ನು ಎಲ್ಲವನ್ನ ಮುಚ್ಚಬೇಕು. 5 ನಿಮಿಷಗಳ ನಂತರ ಮುಖ್ಯ ದ್ವಾರವನ್ನು ತೆರೆದು ಇನ್ನೊಂದು 5 ನಿಮಿಷ ಹಾಗೆ ಇಡಬೇಕು. ಹೀಗೆ ಮಾಡೋದ್ರಿಂದ ಸಾಯದೆ ಉಳಿದ ಸೊಳ್ಳೆಗಳು ಮುಖ್ಯ ದ್ವಾರದ ಮೂಲಕ ಹೊರಗೆ ಹೋಗುತ್ತವೆ. ಇನ್ನು ಮುಖ್ಯ ದ್ವಾರವನ್ನು ಮುಚ್ಚಿ ಆರಾಮವಾಗಿ ನಿದ್ರಿಸಬಹುದು. ಇಂದಿಗೂ ಅನೇಕ ಗ್ರಾಮಗಳಲ್ಲಿ, ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಎಲೆಗಳನ್ನು ಹೀಗೆ ಸೊಳ್ಳೆಗಳನ್ನು ಓಡಿಸಲು ಬಳಸುತ್ತಾರೆ. ಈ ಗಿಡದ ಎಲೆಗಳನ್ನು ಹಾವು ಕಡಿತಕ್ಕೆ ಪರಿಹಾರವಾಗಿ ಬುಡಕಟ್ಟು ಜನರು ಔಷಧಿಯಾಗಿ ಬಳಸುತ್ತಾರೆ. ಹಾವು ಕಚ್ಚಿದ ಜಾಗದಲ್ಲಿ ಈ ಎಲೆಗಳನ್ನು ಅರೆದು ರಸವನ್ನು ಹಚ್ಚಿದರೆ ವಿಷದ ಪರಿಣಾಮ ಕಡಿಮೆಯಾಗುತ್ತದೆ ಎಂಬುದು ಅವರ ನಂಬಿಕೆ. ಈ ಎಲೆಗಳನ್ನು ಬಿಸಿ ನೀರಿನಲ್ಲಿ ಹಾಕಿ ಆವಿಯನ್ನು ಸೇವಿಸುವುದರಿಂದ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಾದ ಶೀತ, ಕೆಮ್ಮು ಇತ್ಯಾದಿಗಳು ಗುಣವಾಗುತ್ತವೆ. ಕೀಲು ನೋವು ಅಥವಾ ಸಂಧಿವಾತ ಇದ್ದರೆ ಈ ಎಲೆಗಳಿಗೆ ಹರಳೆಣ್ಣೆ ಹೆಚ್ಚಿ ಸ್ವಲ್ಪ ಬಿಸಿ ಮಾಡಿ ಕೀಲುಗಳ ಮೇಲೆ ಕಟ್ಟಿದರೆ ನೋವು ಕಡಿಮೆಯಾಗುತ್ತದೆ. ಕೀಟಗಳು ಕಚ್ಚಿದ ಜಾಗದಲ್ಲಿಯೂ ಈ ಎಲೆಗಳನ್ನು ಅರೆದು ರಸವನ್ನು ಹಚ್ಚಿದರೆ ವಿಷದ ಪರಿಣಾಮ ಕಡಿಮೆಯಾಗುತ್ತದೆ. ಈ ಎಲೆಗಳ ರಸವನ್ನು ಸಣ್ಣ ಗಾಯಗಳು ಮತ್ತು ಹಣ್ಣುಗಳ ಮೇಲೆ ಹಚ್ಚಿದರೆ ಬೇಗನೆ ಗುಣವಾಗುತ್ತದೆ. ಇವುಗಳ ಒಣಗಿದ ಹೂಗಳನ್ನು ಕ್ಷಯರೋಗ ನಿರ್ಮೂಲನೆಗೆ ಔಷಧಿಯಾಗಿ ಬಳಸುತ್ತಾರೆ ಎಂದು ಕೆಲವು ಸಂಪ್ರದಾಯಗಳು ಹೇಳುತ್ತವೆ. ಇವುಗಳ ಎಲೆಗಳನ್ನು ಕೆಲವು ಪ್ರದೇಶಗಳಲ್ಲಿ ಚರ್ಮ ರೋಗಗಳಾದ ತುರಿಕೆ, ಹುಳುಕಡ್ಡಿ ಅಥವಾ ಸಣ್ಣ ಸಿಡುಬು ಮುಂತಾದವುಗಳಿಗೆ ಔಷಧಿಯಾಗಿ ಬಳಸುತ್ತಾರೆ. ಪ್ರಾಣಿಗಳು ಈ ಸಸ್ಯಗಳನ್ನು ಹೆಚ್ಚು ತಿನ್ನಬಾರದು. ಈ ಮರದ ಎಲೆಗಳನ್ನು ಪ್ರಾಣಿಗಳು ಅಂದರೆ ನಾವು ಸಾಕುವ ಎಮ್ಮೆಗಳು, ಮೇಕೆಗಳು, ಕುರಿಗಳು ಮುಂತಾದವು ತಿನ್ನದಂತೆ ಎಚ್ಚರಿಕೆ ವಹಿಸಬೇಕು. ಏಕೆಂದರೆ ಅವು ಸ್ವಲ್ಪ ತಿನ್ನುವುದಿಲ್ಲ, ಹೆಚ್ಚು ಪ್ರಮಾಣದಲ್ಲಿ ತಿನ್ನುತ್ತವೆ. ಹೀಗೆ ಹೆಚ್ಚು ಪ್ರಮಾಣದಲ್ಲಿ ತಿಂದರೆ ಈ ಸಸ್ಯವು ವಿಷವಾಗಿ ಅವುಗಳ ಸಾವಿಗೆ ಕಾರಣವಾಗಬಹುದು. ಆದ್ದರಿಂದ ಈ ಸಸ್ಯಗಳು ನಿಮ್ಮ ಸಾಕು ಪ್ರಾಣಿಗಳಿಗೆ ಸಿಗದಂತೆ ನೋಡಿಕೊಳ್ಳಿ. ಈ ಗಿಡದ ಬಗ್ಗೆ ಸಂಪೂರ್ಣವಾಗಿ ತಿಳಿದೇ ಇಲ್ಲಿಯವರೆಗೆ ಅನೇಕ ಜನರು ಇದನ್ನು ನಿಷ್ಪ್ರಯೋಜಕ ಮರವೆಂದು ಭಾವಿಸುತ್ತಿದ್ದಾರೆ. ಇದರ ಅನೇಕ ಉಪಯೋಗಗಳು ತಿಳಿಯದೆ ನಾವು ನಿರ್ಲಕ್ಷ್ಯ ಮಾಡುತ್ತಿದ್ದೇವೆ. ಗಿಡವನ್ನು ಕಿತ್ತು ಬಿಸಾಡದೆ ಇದನ್ನು ರಕ್ಷಿಸಿಕೊಂಡ್ರೆ ಅದು ನಮಗೆ ಮತ್ತು ನಮ್ಮ ಪರಿಸರಕ್ಕೆ ಬಹಳಷ್ಟು ಒಳ್ಳೆಯದನ್ನು ಮಾಡುತ್ತದೆ. ಆದ್ದರಿಂದ ನೀವು ಸಹ ಅನೇಕ ಉಪಯೋಗಗಳನ್ನು ಹೊಂದಿರುವ ಈ ಗಿಡಗಳೊಂದಿಗೆ ಈ ಸಲಹೆಗಳನ್ನು ಅನುಸರಿಸಿ ಉತ್ತಮ ಫಲಿತಾಂಶಗಳನ್ನು ಸಹ ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ
ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.